ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹಾ. ನಾನು ನಿಮ್ಮ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್. ಖಗ್ರಾಸ ಚಂದ್ರಗ್ರಹಣ ಇದೇ ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20 ಸಾಯಂಕಾಲ 6:48 ಕೂಡ ಈ ಖಗ್ರಾಸ ಚಂದ್ರಗ್ರಹಣ ಉಂಟಾಗ್ತದೆ. ಈ ಖಗ್ರಾಸ ಚಂದ್ರಗ್ರಹಣದಲ್ಲಿ ಯಾವ್ಯಾವ ರಾಶಿಯವ್ರಿಗೆ ಏನೇನು ಫಲ ನೋಡಿ. ಮಿಥುನ ರಾಶಿಯವರಿಗೆ ಗ್ರಹಣದ ನಂತರ ಮುಂದಿನ 6 ತಿಂಗಳು ಲಕ್ಷ್ಮೀ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಧನಲಾಭ. ವೃಶ್ಚಿಕ ರಾಶಿಯವರಿಗೆ ಸುಖ ಸಂತೋಷಗಳು ಪ್ರಾಪ್ತಿ. ಮೀನ ರಾಶಿಯವರಿಗೆ ಸೌಖ್ಯ ಉಂಟಾಗೋದ್ರ ಜೊತೆ ಶತ್ರುಗಳ ನಾಶ ಕೂಡ ಆಗುತ್ತೆ. ಮಿಕ್ಕೆಲ್ಲ ರಾಶಿಯವರು ಮತ್ತು ಮಖ ನಕ್ಷತ್ರದಲ್ಲಿ ಜನನ ಆಗಿರುವಂಥವರು ಚಂದ್ರಗ್ರಹಣ ಶಾಂತಿ ಮಾಡಿಸ್ಕೊಳ್ಳಿ. ಜೊತೆಗೆ ಈ ಚಂದ್ರಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಒಂದು ತಾಮ್ರದ ಚೆಂಬಲ್ಲಿ ಸ್ವಲ್ಪ ತುಳಸಿಯನ್ನು ಹಾಕಿ ಮನೆಯ ಮಧ್ಯಭಾಗದಲ್ಲಿ ಅಥವಾ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಿ. ಅದರಿಂದ ಗ್ರಹಣ ದೋಷಗಳು ಮನೆ ಒಳಗಡೆ ಅಷ್ಟೊಂದು ಎಫೆಕ್ಟ್ ಬೀರೋದಿಲ್ಲ. ಗ್ರಹಣ ಮುಗಿದ ಮೇಲೆ ನೀವು ಮಾಡಬೇಕಾಗಿರುವಂಥ ಸಿಂಪಲ್ ಪರಿಹಾರ, ಸ್ವಲ್ಪ ಗೋಮೂತ್ರ, ಸ್ವಲ್ಪ ತುಳಸಿ ಎಲೆಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಜೊತೆಗೆ 4ನೇ ತಾರೀಕು ಬೆಳಿಗ್ಗೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಬೆಲ್ಲ, ಯಾವ್ದಾದ್ರು ದಾಸೋಹ ಕೊಟ್ಬಿಟ್ಟು ಬನ್ನಿ. ಎಲ್ಲ ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಗಾಬರಿ ಮಾಡ್ಕೊಳ್ಳೋದೇನು ಬೇಡ.